ದಕ್ಷಿಣ ಭಾರತದ ಗಾನ ಕೋಗಿಲೆ ಡಾಕ್ಟರ್ ಎಸ್ ಜಾನಕಿ ವಿಧಿವಶರಾಗಿದ್ದಾರೆ. ಮೈಸೂರಿನ ಭೋಗಾದಿಯಲ್ಲಿರುವ ಮನೆಯಲ್ಲಿ ಅವರ ಅಂತ್ಯಕ್ರಿಯೆಯ ವಿಧಿವಿಧಾನಗಳು ಆರಂಭವಾಗುತ್ತೆ. ಅಲ್ಲಿಂದ ಎಚ್ಡಿ ಕೋಟೆಯ ಅವರ ಸಾಕು ಮಗನ ತೋಟದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಮಹಾರಾಜ ಗ್ರೌಂಡ್ಸ್ನಲ್ಲಿ ಈಗ ಸಾರ್ವಜನಿಕರಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮೈಸೂರಿನ ಮಹಾರಾಜ ಗ್ರೌಂಡ್ಸ್ನಲ್ಲಿ ಮಧ್ಯಾಹ್ನ 3 ಗಂಟೆವರೆಗೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಅಲ್ಲಿ ಈಗಾಗಲೇ ಸಾಕಷ್ಟು ಜನ ಬಂದು ಕಾಯ್ತಾ ಇದ್ದಾರೆ. ಡಾಕ್ಟರ್ ಎಸ್ ಜಾನಕಿ ಅವರನ್ನ ಕಣ್ತುಂಬಿಕೊಳ್ಳಬೇಕು, ಅವರ ಅಂತಿಮ ನಮನವನ್ನು ಸಲ್ಲಿಸಬೇಕು, ಅವರಿಗೆ ಒಂದಷ್ಟು ತರ್ಪಣವನ್ನು ಸಲ್ಲಿಸಬೇಕು ಅಂತ ಕಾಯ್ತಾ ಇದ್ದಾರೆ. ಮೈಸೂರು ಜಿಲ್ಲಾಡಳಿತ ಅದಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಗಳನ್ನ ಮಾಡಿದೆ. ಚಿತ್ರರಂಗದ ಗಣ್ಯರು, ಎಸ್ ಜಾನಕಿ ಅವರ ಆಪ್ತೇಷ್ಟರು, ಹಿತೈಷಿಗಳು ಅಷ್ಟಲ್ಲದೆ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಆಂಧ್ರಪ್ರದೇಶದ ಗುಂಟೂರಿನಲ್ಲಿ ಜನಿಸಿದವರಾದರೂ ಕೂಡ ತಮಿಳಿನಲ್ಲಿ ಸಾಕಷ್ಟು ಹಾಡುಗಳ ಮುಖಾಂತರ ಅವರು ಜನಪ್ರಿಯತೆಯನ್ನು ಪಡ್ಕೊಂಡ್ರು ಕೂಡ, ಬೇರೆ ಬೇರೆ ಭಾಷೆಗಳಲ್ಲಿ ಹಾಡಿದ್ರು ಕೂಡ ಕೊನೆಯಲ್ಲಿ ಅವರು ನೆಲೆ ನಿಂತದ್ದು ಕರ್ನಾಟಕದಲ್ಲಿ. ಕನ್ನಡದಲ್ಲಂತೂ ಈ ಗಾನ ಕೋಗಿಲೆ ಕನ್ನಡದ ಹಾಡುಗಳ ನೆನಪನ್ನ ಸಮೃದ್ಧಗೊಳಿಸಿದಷ್ಟು ಬಹುಶಃ ಬೇರೆ ಯಾರು ಇಲ್ವೇನೋ ಅನ್ನೋಷ್ಟರ ಮಟ್ಟಿಗೆ ಡಾಕ್ಟರ್ ಎಸ್ ಜಾನಕಿ ಅವರು ಕನ್ನಡದ ನೆಲವನ್ನ ತಮ್ಮ ಕಂಠ ಮಾಧುರ್ಯದಿಂದ ಇನ್ನಷ್ಟು ಮೃದುಗೊಳಿಸಿದ್ದಾರೆ, ಇನ್ನಷ್ಟು ಸಮೃದ್ಧಗೊಳಿಸಿದ್ದಾರೆ. ಕನ್ನಡದ ಸಂಗೀತ ವಲಯವನ್ನ ಅವರು ಅತ್ಯಂತ ಶ್ರೀಮಂತಗೊಳಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಇರಬಹುದು, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗೆ ಇರಬಹುದು, ಎಸ್ ಜಾನಕಿ ಅವರ ಕಂಠಕ್ಕೆ, ಅವರ ಮಾಧುರ್ಯಕ್ಕೆ, ಅವರ ಪ್ರತಿಭೆಗೆ ಸರಿಸಾಟಿಯೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಕನ್ನಡಿಗರು ಕೂಡ ಅವರನ್ನ ಮನದುಂಬಿ ಆರಾಧಿಸಿದ್ದಾರೆ. ಅದೇ ರೀತಿ ಎಸ್ ಜಾನಕಿ ಅವರು ಕೂಡ ಕನ್ನಡ ನೆಲವನ್ನ ಪ್ರೀತಿಯಿಂದ ಅಪ್ಪಿಕೊಂಡು ಕನ್ನಡ ನೆಲವಾದ ಅಚ್ಚ ಕನ್ನಡದ ಮೈಸೂರಿನಲ್ಲಿ ಕೊನೆಗಾಲದಲ್ಲಿ ಅಲ್ಲಿಯೇ ನೆಲೆ ನಿಂತು ಅನಂತರ ಈಗ ಅಲ್ಲಿಯೇ ತಮ್ಮ ದೇಹತ್ಯಾಗ ಮಾಡಿದ್ದಾರೆ. ಬೆಳಗ್ಗೆ 5:30ಯಿಂದಾನೇ ಈ ಜಾಗದಲ್ಲಿ ಮಹಾರಾಜ ಗ್ರೌಂಡ್ಸ್ನಲ್ಲಿ ಬೇರೆ ಬೇರೆ ಕಡೆಗಳಿಂದ ಜನ ಬಂದು ಕಾಯ್ತಾ ಇದ್ದಾರೆ, ಅಭಿಮಾನಿಗಳು ಬಂದು ಕಾಯ್ತಾ ಇದ್ದಾರೆ. ಒಬ್ಬ ಗಾಯಕಿಯಾಗಿ ಅಷ್ಟೇ ಅಲ್ಲ, ಮೇರು ಪ್ರತಿಭೆಯಾಗಿ ಅಷ್ಟೇ ಅಲ್ಲ, ಒಬ್ಬ ಮಹಾನ್ ವ್ಯಕ್ತಿತ್ವವಾಗಿ, ಅಂದ್ರೆ ಒಬ್ಬ ತಾಯ್ತನದ ಪ್ರತಿರೂಪ ಎಂಬಂತೆ ಇರುವಂತಹ ಒಂದು ವ್ಯಕ್ತಿತ್ವವಾಗಿ ಅವರು ಅನೇಕ ಮೈಸೂರಿಗರನ್ನ ಸೆಳೆದಿದ್ದಾರೆ. ಬೆಳಗಿನಿಂದಲೂ ಕೂಡ ಅಲ್ಲಿ ಸ್ಥಳೀಯರು ಮಾತನಾಡ್ತಾ ಇದ್ರು, ಎಷ್ಟೊಂದು ಜನ ಮಾತನಾಡ್ತಾ ಇದ್ರು. ಜಾನಕಿ ಅಮ್ಮ ಅಷ್ಟು ದೊಡ್ಡ ಸೆಲೆಬ್ರಿಟಿ ಆಗಿದ್ರು ಕೂಡ ಅದೆಷ್ಟು ಸಖುದಿ ತಾಯಿ ಆಕೆ, ಅದೆಷ್ಟು ಜನರ ಜೊತೆಗೆ ಅದೆಷ್ಟು ಹಂಬಲ್ ಆಗಿ ಬೆರೀತಾ ಇದ್ರು. ಒಂದ್ ರೀತಿಯ ಕರುಣಾರ್ದ್ರ ಅಂತ ಹೇಳ್ತೀವಲ್ಲ, ಆ ತರದ ಭಾವ, ಸದಾ ಹಸನ್ಮುಖಿ, ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸ್ತಾ ಇದ್ರು, ಸದಾ ನಗ್ನಗ್ತಾ ಇರ್ತಾ ಇದ್ರು. ಪ್ರತಿಯೊಬ್ಬರನ್ನು ಬಹಳ ಬಹಳ ಪ್ರೀತಿಯಿಂದ ಕಾಣಬೇಕು ಅಂತ, ಅವ್ರು ಕೋಪ ಮಾಡಿದ್ದೇ ನೋಡಿಲ್ಲ ನಾವು ಅಂತ ಹೇಳ್ತಾ ಇದ್ರು. ಅಷ್ಟು ಜನಪ್ರೀತಿಯ, ಜೀವನ ಪ್ರೀತಿಯ ಒಂದ್ ರೀತಿಯ ಆದರ್ಶಮಯವಾಗಿ ಅವರು ಬದುಕಿದ್ರು. ಕೊನೆಗಾಲದಲ್ಲಂತೂ ಅವರ ಸುತ್ತಮುತ್ತಲಿನ ಜನ, ಅಲ್ಲಿಯ ಸ್ಥಳೀಯರು, ಅವರ ಸಾಕು ಮಗ ನವೀನ್ ಅವರು ಅವ್ರನ್ನ ನೋಡ್ಕೋತಾ ಇದ್ರು. ಅದ್ರ ಜೊತೆಗೆ ಅವ್ರ ಕುಟುಂಬಸ್ಥರು ಕೂಡ ಅವರ ಜೊತೆಗೆ ಬಂದು ಹೋಗಿ ಮಾಡ್ತಾ ಇದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಥಳೀಯರ ಜೊತೆ, ಕನ್ನಡಿಗರ ಜೊತೆ ಅವರು ಬೆರೆತಿರೋ ರೀತಿ ಇದೆಯಲ್ಲ, ಅವ್ರು ಕನೆಕ್ಟ್ ಆಗಿರೋ ರೀತಿ ಇದೆಯಲ್ಲ, ಬಹುಶಃ ಅದು ಒಂದ್ ರೀತಿ ಅವಿಸ್ಮರಣೀಯ. ಅದು ಆ ಥರ ಇನ್ಯಾರು ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಇದೆ. ಇವತ್ತಿಗೂ ಕೂಡ ಮೈಸೂರಿನ ಸಾರ್ವಜನಿಕರು ನೋಡಿ ಎಷ್ಟು ಅವ್ರನ್ನ ಭಾವನಾತ್ಮಕವಾಗಿ ನೆನೆದು ಕಣ್ಣೀರು ಗರಿತಾ ಇದ್ದಾರೆ. ಎಷ್ಟೋ ನೋಡಿ 6 ಗಂಟೆಗೆ ಎಷ್ಟೋ ಅಭಿಮಾನಿಗಳು ಬಂದು ಇದ್ದಿದ್ದಾರೆ. ಈಗಿನ ಜನರೇಷನ್ ಅವರು ಇದು ಫಿಲಂ ಲ್ಯಾಂಡ್ ಇದು ಮಾಡಿದ್ರು 5 ವರ್ಷ 6 ವರ್ಷ ಆದ್ರೂ ಎಷ್ಟು ಜನ ಬಂದಿದ್ದಾರೆ ಅಂದ್ರೆ, ಯಾವುದೇ ಜನರೇಷನ್ ಬಂದ್ರು ಅವ್ರ ಕಂಠ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಅವ್ರ ವಾಯ್ಸ್ ಆ ಥರ ಇತ್ತು. ಎಷ್ಟೋ ನೋಡಿ 6 ಗಂಟೆಗೆ ಎಷ್ಟೋ ಅಭಿಮಾನಿಗಳು ಬಂದು ಇದ್ದಿದ್ದಾರೆ. ಈಗಿನ ಜನರೇಷನ್ ಅವರು ಇದು ಫಿಲಂ ಲ್ಯಾಂಡ್ ಇದು ಮಾಡಿದ್ರು 5 ವರ್ಷ 6 ವರ್ಷ ಆದ್ರೂ ಎಷ್ಟು ಜನ ಬಂದಿದ್ದಾರೆ ಅಂದ್ರೆ, ಯಾವುದೇ ಜನರೇಷನ್ ಬಂದ್ರು ಅವ್ರ ಕಂಠ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು
ಅವ್ರ ವಾಯ್ಸ್ ಆ ಥರ ಇತ್ತು. ಅವರು ಮೊದಲಿಂದನೂ ನಮ್ಮ ಕಣಿನುಂಡಿ ಫಾರಂನಲ್ಲೇ ಇದ್ದರು. ಅವ್ರ ಸಾಕ್ ಮಗನ ಫಾರಮ್ಮಲ್ಲಿ ಅವರು 50,000ಕ್ಕಿಂತ ಹೆಚ್ಚು ಹಾಡು ಹೇಳಿದ್ದಾರೆ. ಜೊತೆಗೆ ತಮಿಳು, ತೆಲುಗು, ಕನ್ನಡ ಮತ್ತು ಹಿಂದಿ ಚಿತ್ರರಂಗದಲ್ಲಿ ಅಮೋಘವಾದಂತಹ ಹಾಡುಗಳನ್ನ ಹಾಡಿದ್ದಾರೆ. ಆ ಹಾಡುಗಳು ಇಂದಿಗೂ ಸಹ ಮೆಲುಕು ಹಾಕಬೇಕು. ಅಲ್ಲದೆ ಅಂಬರೀಷ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅನಂತ್ನಾಗ್ ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರು ಇರ್ಬೋದು, ಅವರ ಚಿತ್ರದ ಎಲ್ಲ ಹಾಡುಗಳನ್ನು ಅವರೇ ಹೆಚ್ಚು ಆಲ್ಮೋಸ್ಟ್ ಆಲ್ 90% ಅವರೇ ಹಾಡಿರೋದು. ಆ ಹಾಡುಗಳು ಇವತ್ತಿಗೂ ಇಂದಿಗೂ ಸಹ ಅದ್ಭುತವಾಗಿದೆ. ಅವ್ರು ಕೇಳೋದೇ ಏನೋ ಸಂತೋಷ ಆ ಹಾಡುಗಳನ್ನ ಕೇಳಕ್ಕೆ. ಅದು ನಮ್ಮ ಮೈಸೂರಿನಲ್ಲೇ ಅಂತ್ಯಕ್ರಿಯೆ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಸಂತೋಷ. ಅದರಲ್ಲೂ ನಮ್ಮ ಮೈಸೂರಿನವ್ರಿಗಂತೂ ಅವರು ಮೈಸೂರಲ್ಲೇ ಎಲ್ಲ ಅಂತ್ಯಕ್ರಿಯೆ ನಮ್ದೆಲ್ಲ ಆಗಬೇಕು ಅಂತ ಅವರು ತಿಳಿಸಿದ್ದಾರೆ. ಅವರು ಅದರಂತೆಯೇ ಮೈಸೂರಿನಲ್ಲೇ ಜಿಲ್ಲಾಡಳಿತ ಎಲ್ಲಾ ತರ. ನಿಜವಾಗ್ಲೂ ಭಾರತದ ಒಂದು ಕಲಾಲೋಕ ತಬ್ಲಿಯಾಗಿದೆ. ಅವರಂತ ಒಂದು ಅದ್ಭುತ ಗಾಯಕಿಯನ್ನ ಖಂಡಿತ ನೋಡಿಲ್ಲ. ಅದರಲ್ಲೂ ಕೂಡ ನಮ್ಮ ನಿಜವಾಗ್ಲೂ ಮೈಸೂರಲ್ಲಿ ವಾಸವಾಗಿದ್ದು ಮೈಸೂರಲ್ಲಿ ಅವ್ರ ದರ್ಶನ ಭಾಗ್ಯ ಸಿಗ್ತಿರೋದು ನಮ್ಮ ಪುಣ್ಯ ಅಂತ ನಾನು ತಿಳ್ಕೊತಾ ಇದ್ದೀನಿ. ಅವರು ನಾವು ಚಿಕ್ಕದ್ರಿಂದ ಇವತ್ತಿನವರೆಗೂ ಕೂಡ ಅವರ ಒಂದು ಗಾಯನವನ್ನು ಆಸ್ವಾದಿಸ್ತಾ ಬಂದ್ವಿ. ಅವರು ನಮ್ಮಿಂದ ದೂರ ಆಗಿರ್ಬೋದು, ಆದರೆ ಸದಾ ಹತ್ತಿರ ಆಗಿರ್ತಾರೆ. ಅವರು ಯಾವತ್ತೂ ದೂರ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಜವಾಗ್ಲೂ ಭಾರತದ ಒಂದು ಕಲಾಲೋಕ ತಬ್ಲಿಯಾಗಿದೆ. ಅವರಂತ ಒಂದು ಅದ್ಭುತ ಗಾಯಕಿಯನ್ನ ಖಂಡಿತ ನೋಡಿಲ್ಲ. ಅದರಲ್ಲೂ ಕೂಡ ನಮ್ಮ ನಿಜವಾಗ್ಲೂ ಮೈಸೂರಲ್ಲಿ ವಾಸವಾಗಿದ್ದು ಮೈಸೂರಲ್ಲಿ ಅವ್ರ ದರ್ಶನ ಭಾಗ್ಯ ಸಿಗ್ತಿರೋದು ನಮ್ಮ ಪುಣ್ಯ ಅಂತ ನಾನು ತಿಳ್ಕೊತಾ ಇದ್ದೀನಿ. ತುಂಬಾ ನಷ್ಟ ಆಗಿದೆ ಸಂಗೀತ ಲೋಕಕ್ಕೆ, ಸಂಗೀತ ರಸಿಕರಿಗೆ, ಸಂಗೀತವನ್ನು ಆಸ್ವಾದಿಸೋರಿಗೆ ತುಂಬಾ ನಷ್ಟ ಆಗಿದೆ. ತುಂಬಾ ಹೇಳ್ಕೊಳ್ಳೋಕೆ ತುಂಬಾ ಕಷ್ಟ. ಕನ್ನಡದಲ್ಲಿ ಯಥೇಚ್ಛವಾದ ಹಾಡುಗಳನ್ನು ಮೇಡಮ್ ಹಾಡಿದ್ದಾರೆ, ಜಾನಕಮ್ಮನವರು. ಸೊ ನಾವೆಲ್ಲ ಒಂದು ದೊಡ್ಡ ಒಂದು ಆಸ್ತಿಯನ್ನು ಕಳ್ಕೊಂಡಿದೀವಿ ಸಂಗೀತ ಲೋಕಕ್ಕೆ. ಅವರು ಹಾಡದೇನೋ ಇದ್ದಿದ್ರು ಪರವಾಗಿರ್ಲಿಲ್ಲ, ಅಟ್ಲೀಸ್ಟ್ ನಮ್ಮ ಕಣ್ಣೆದುರಿಗೆ ಓಡಾಡ್ಕೊಂಡಿದ್ದಿದ್ರೆ ಆಗ್ತಿತ್ತೇನೋ ಅಂತ ಅನಿಸ್ತಾ ಇದೆ ಇವತ್ತಿನ ದೃಶ್ಯ ನೋಡಿ. ಸೊ ತುಂಬಾ ಬೇಜಾರಾಗ್ತಾ ಇದೆ. ಹಾಡುಗಳು, ಪ್ರತಿಯೊಂದು ಹಾಡುಗಳು ಕೂಡ ಎಲ್ಲರ ಮನಸ್ಸಿಗೂ ಮುಟ್ಟುತ್ತೆ. ಭಾವನೆಯಿಂದ ಯಾವುದೇ ಆಕ್ಟರ್ ಆಗಿರ್ಬೋದು, ಯಾವುದೇ ಕಲಾವಿದರಾಗಿರ್ಬೋದು, ಆ ಕಲಾವಿದರಿಗೆ ತಕ್ಕಂತೆ ಕಂಠ ಕೊಟ್ಟು, ಮಗು ಕಂಠಕ್ಕೂ ಕಂಠ ಕೊಟ್ಟು, ಮಗುವಿನ ಕಂಠಕ್ಕೂ ಕಂಠ ಕೊಟ್ಟು ಹಾಡುಗಳನ್ನ ಹಾಡಿರೋದ್ರಿಂದ ಒಂದು ಪಕ್ಷ ಒಂದೊಂದ್ಸರಿ ಜಾನಕಮ್ಮ. ದಕ್ಷಿಣ ಭಾರತದ ಗಾನ ಕೋಗಿಲೆ ಡಾಕ್ಟರ್ ಎಸ್ ಜಾನಕಿ ವಿಧಿವಶರಾಗಿದ್ದಾರೆ. ಮೈಸೂರಿನ ಭೋಗಾದಿಯಲ್ಲಿರೋ ಮನೆಯಲ್ಲಿ ಅವರ ಅಂತ್ಯಕ್ರಿಯೆಯ ವಿಧಿವಿಧಾನಗಳು ಆರಂಭವಾಗುತ್ತೆ. ಅಲ್ಲಿಂದ HD ಕೋಟೆಯ ಅವರ ಸಾಕು ಮಗನ ತೋಟದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಮಹಾರಾಜ ಗ್ರೌಂಡ್ಸ್ನಲ್ಲಿ ಈಗ ಸಾರ್ವಜನಿಕರಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮೈಸೂರಿನ ಮಹಾರಾಜ ಗ್ರೌಂಡ್ಸ್ನಲ್ಲಿ ಮಧ್ಯಾಹ್ನ 3 ಗಂಟೆವರೆಗೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಅಲ್ಲಿ ಈಗಾಗಲೇ ಸಾಕಷ್ಟು ಜನ ಬಂದು ಕಾಯ್ತಾ ಇದ್ದಾರೆ. ಡಾಕ್ಟರ್ ಎಸ್ ಜಾನಕಿ ಅವರನ್ನ ಕಣ್ತುಂಬಿಕೊಳ್ಬೇಕು, ಅವರ ಅಂತಿಮ ನಮನವನ್ನು ಸಲ್ಲಿಸಬೇಕು, ಅವರಿಗೆ ಒಂದಷ್ಟು ತರ್ಪಣವನ್ನು ಸಲ್ಲಿಸಬೇಕು ಅಂತ ಕಾಯ್ತಾ ಇದ್ದಾರೆ. ಮೈಸೂರು ಜಿಲ್ಲಾಡಳಿತ ಅದಕ್ಕೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನ ಮಾಡಿದೆ. ಚಿತ್ರರಂಗದ ಗಣ್ಯರು, ಎಸ್ ಜಾನಕಿ ಅವರ ಆಪ್ತೇಷ್ಟರು, ಹಿತೈಷಿಗಳು, ಅಷ್ಟಲ್ಲದೆ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿದ್ದಾರೆ.